ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರವಿ ಟ್ರೇಡ್ಸ್. ನೋಡಿ ಫ್ರೆಂಡ್ಸ್, ಸ್ವಲ್ಪ ಎಸ್ ಎಲ್ ಹಿಟ್ ಆಗ್ತಿದೆ ಅಂತ ಟ್ರೇಡಿಂಗನ್ನು ಅವಾಯ್ಡ್ ಮಾಡೋದಾಗಲಿ, ಇಂಟ್ರೆಸ್ಟ್ನ ಕಡಿಮೆ ಮಾಡೋದಾಗಲಿ, ಆ ರೀತಿ ಎಲ್ಲ ಮಾಡಬೇಡಿ. ಮಾರ್ಕೆಟು ಆಲ್ ಟೈಮ್ ಹೈ ಜೋನ್ ನಿಯರ್ ಇದೆ ಆ್ಯಂಡ್ ಮಾರ್ಕೆಟು ಭಾಳ ಫ್ಲಕ್ಚುಯೇಷನ್ ಆಗ್ತಾಯಿದೆ. ಇದು ಇಂಡಿಯನ್ ಮಾರ್ಕೆಟ್ನಲ್ಲಿ ಅಷ್ಟೇ ಅಲ್ಲ, ಎಲ್ಲ ಮಾರ್ಕೆಟ್ನಲ್ಲಿ ಹಾಗೆ ಆಗ್ತಾಯಿದೆ. ಸೊ ಬಿ ಕಾನ್ಫಿಡೆಂಟ್. ನಾವೇನು ಅಂದಿದ್ದೆವು, ನಿನ್ನೆ ಸೆಲ್ಲಿಂಗ್ ಅಂದಿದ್ದೆ, ಬಟ್ ನೋಡಿ ಮಾರ್ಕೆಟ್ ಪೂರ್ತಿ ಅಪ್ಸೈಡ್ ಓಪನ್ ಆದಾಗ ಸೆಲ್ಲಿಂಗ್ ಮಾಡೋದು ಕಷ್ಟ ಆಗುತ್ತೆ. ಓಕೆ, ಆದ ಕಾರಣ ನಾನು ಅಂದಿದ್ದೆ ನಿಮಗೆ, ನೋಡಿ ಸ್ವಲ್ಪ ಪಾಯಿಂಟ್ 5ಗೆ ಬಂದು ಏನಿದೆ, ಪಾಯಿಂಟ್ 5ಗೆ ಬಂದು ಟ್ರ್ಯಾಪ್ ಆಗುತ್ತೆ ಅಂತ ಹೇಳಿದ್ದೆ. ಪಾಯಿಂಟ್ 5ಗೆ ಬಂದು ಸ್ವಲ್ಪ ರಿವರ್ಸ್ ತಂದು ಅಪ್ ಹೋಗಿದೆ, ಆಯಿತಾ. ಸೊ ಅಪ್ ಹೋಗಿದೆ, ಆದರೂ ಪ್ರೀಮಿಯಂ ಡಿಕೆ ಇದೆ. ಸೊ ಏನು ಅನ್ಕೋಬೇಕಂದ್ರೆ ನಾವು, ನಮ್ಮ ಥಿಂಕಿಂಗ್ ಕರೆಕ್ಟ್ ಇದೆ, ಬಟ್ ಅಡ್ವಾನ್ಸ್ ಎಂಟ್ರಿ, ಅರ್ಲಿ ಎಂಟ್ರಿ ಆಗ್ತಿದೆ. ಸೊ ನಾವು ನಿಯರ್ ಟು ಲರ್ನಿಂಗ್ ಮಾಡ್ತಾ ಇಲ್ಲ, ಆದರೆ ಲರ್ನಿಂಗ್ ಕಲಿಯುವ ಸಮೀಪದಲ್ಲಿದ್ದೀವಿ, ಆಯಿತಾ. ಸೊ ಅದಕ್ಕಾಗಿ ನೆಗ್ಲಿಜೆನ್ಸಿ ಬೇಡ. ಅದೆಷ್ಟು ಕಷ್ಟ ಆಗ್ತದೆ ಆಗಲಿ, ನೋಡೋಣ. ಟ್ರೈ ಮಾಡ್ರಿ ಅಂತರೂ ತಪ್ಪೇನಿಲ್ಲ, ಕಲಿತ್ರೆ ತಪ್ಪೇನಿಲ್ಲ. ಅನ್ಕೊಂಡು ಸುಮ್ಮ ಕೂತು ಆಮೇಲೆ ಹೆಸಿಟೇಟ್ ಆಗೋದು ತಪ್ಪು ನನ್ನ ಪ್ರಕಾರ. ಓಕೆ, ಟ್ರೈ ಮಾಡಿ, ಪ್ರಯತ್ನ ಪಡಿ, ನೋಡೋಣ. ಒಂದು ಇಯರ್ ಮಾಡೋಣ, ಆಮೇಲೆ ಅದು ಸಿಗಲಿಲ್ಲ ಅಂದರೆ ಮಾಡೋಕ್ಕೆ ಬರುತ್ತೆ ಏನಾದರೂ ಬೇರೆ ಪ್ಲ್ಯಾನು, ಆಯಿತಾ. ಒಂದು ಇಯರ್ ಆದರೂ ನಾವು ಡೆಡಿಕೇಶನ್ ಕೊಡಲ್ದೆ ಕಲಿಯೋಕ್ಕಾಗುತ್ತೆ. ಓಕೆ, ಸೊ ಡಿಮೋಟಿವ್ ಆಗಬೇಡಿ, ಕಲಿಯೋಣ, ಚೆನ್ನಾಗಿ ಕಲಿಯೋಣ. ಓಕೆ, ನೋಡಿ ಇವತ್ತೇನಾಗಿದೆ ಮಾರ್ಕೆಟ್ನಲ್ಲಿ. ಈ ಜೋನ್ನ ಬ್ರೇಕ್ಔಟ್ ಸಪೋರ್ಟ್ ತೊಗೊಂಡು ಅಪ್ ಹೋಯ್ತು. ಸೊ ಕಂಟಿನ್ಯೂಸ್ ಡೌನ್ಫಾಲ್ ಆಗಿತ್ತಾ, ಆಫ್ಟರ್ ಅಪ್ ಹೋಯ್ತು, ಒಂದು ಫುಲ್ ಬ್ಯಾಕು, ಆಮೇಲೆ ಅಪ್ ಬರ್ತಾಯಿದೆ. ಸೊ ಮಾರ್ಕೆಟು ಏನು ಬುಲ್ಲಿಶ್ ಟ್ರೆಂಡ್ ಇದೆ. ಓಕೆ, ನೀವು ಡೇ ಚಾರ್ಟಲ್ಲಿ ನೋಡಿ, ಮಾರ್ಕೆಟು ನೋಡಿ ಆಲ್ಮೋಸ್ಟ್ ಅದೇ ಥರ ಇದೆ. ಓಕೆ, ಬ್ರೇಕ್ಔಟ್ ಆ ಥರ ಇದೆ. ಸೊ ನಾನು ಹೇಳ್ತೀನಿ ಗೊತ್ತಾ, ಬೈಯರ್ಸ್ ಪ್ರಾಫಿಟ್ ಬುಕ್ಕಿಂಗ್ ಬ್ರೇಕ್ಔಟ್ ದೆನ್ ಮೂವ್. ಸೊ ಇದು 100% ಮೂವ್ ಆಗುತ್ತೆ, ಅದರಲ್ಲಿ ಏನು ಡೌಟೇ ಇಲ್ಲ. ಅದಕ್ಕಾಗಿ ಏನು ನಾವೇನು ಪ್ಲ್ಯಾನ್ ಮಾಡೋಣ ಅಂದರೆ, ನಾಳೆ ಒಂದು ಸ್ವಲ್ಪ ಇಲ್ಲಿ ನಾಳೆದು ಸ್ವಲ್ಪ ಕಷ್ಟ ಇದೆ. ಯಾಕಂದರೆ ಈಗ ನೋಡಿ ಇಲ್ಲಿ ಸೊ ನಾಳೆ ಕೂಡ ಎರಡು ಮೂಮೆಂಟಮ್ ಪಾಸಿಬಲ್ ಇದೆ. ಯಾಕೆ ಗೊತ್ತಾ, ಈ ಸೆಲ್ಲರ್ದೆಲ್ಲ ಎಲ್ಲು ಮೇಲೆ ಡಿಪಾಸಿಟ್ ಆಗಿದೆಯಲ್ಲ, ಮಾರ್ಕೆಟು ಗ್ರೀನ್ ಕ್ಯಾಂಡಲಾಗಿ ಓಪನ್ ಆಯಿತು ಅಂದ್ಕೊಳ್ಳಿ. ಸೊ ಅವಾಗ ಇದು ಸ್ವಲ್ಪ ಡೌನ್ ಬಂದು ಅಪ್ ಹೋಗಿ ಇಲ್ಲಿಂದ ರಿವರ್ಸ್ ಕೊಡೋ ಚಾನ್ಸಸ್ಸು ತುಂಬ ಇದೆ, ಒಂದನೇದು. ಎರಡನೇದು, ಇಲ್ಲೇ ಗ್ರೀನ್ ಓಪನ್ ಆಗಿ ಈ ಕ್ಲೋಸಿಂಗ್ ಪ್ರೈಸನ್ನೇ ಸಪೋರ್ಟ್ ತಂದು ಅಪ್ ಹೋಗೋ ಚಾನ್ಸು ಇದೆ, 2. ಥರ್ಡ್ ಒನ್, ರೆಡ್ ಕ್ಯಾಂಡಲ್ ಆಯಿತು, ಈ ಕ್ಲೋಸಿಂಗ್ ಪ್ರೈಸ್ನ ರೆಸಿಸ್ಟೆನ್ಸ್ ತೊಗೊಂಡು ಡೌನ್ ಬರೋ ಚಾನ್ಸು ಇದೆ. ಸೊ ಓಕೆ, ಇಲ್ಲಿ ಬರೋವರೆಗೂ, ಈ ಬೈಯರ್ಸ್ ಬರೋವರೆಗೂ ಕೂಡ ಸೆಲ್ಲಿಂಗು. ಬೈ ಚಾನ್ಸ್ ಇದು ಈ ಥರ ಆಯಿತು ಅಂದ್ಕೊಳ್ಳಿ, ಸ್ಟಾರ್ಟಿಂಗ್ ಓಪನ್ ಆಗಿ ಈ ಥರ ಹೋಗೋ ಚಾನ್ಸು ಇದೆ. ಓಕೆ, ಈ ಲೆವೆಲ್ ತುಂಬ ಇಂಪಾರ್ಟೆಂಟು ನಾಳೆ. ಓಕೆ, ಸೊ ನಾಳೆ ಏನಾಗ್ಬೋದು, ಫ್ಲ್ಯಾಟ್ ಓಪನ್ ಆದರೆ 90% ಏನು ಬೈಯಿಂಗೆ. ಓಕೆ, ಗ್ರೀನ್ ಕ್ಯಾಂಡಲ್ಲು ಡೌನು ಅಪ್ಪು, ಇಲ್ಲಿ ಬಂದಮೇಲೆ ಸೆಲ್ಲಿಂಗು. ಓಕೆ, ಬೈ ಚಾನ್ಸು ರೆಡ್ ಕ್ಯಾಂಡಲ್ ಆಗಿ ಈ ಥರ ರಿವರ್ಸಲ್ ಕೊಡ್ತಾ ಕಾಣಿಸ್ತಾ ಅಂದರೆ ಸೆಲ್ಲಿಂಗ್ ಮಾಡಿ. ಬೈ ಚಾನ್ಸ್ ಇಲ್ಲೇ ರೆಡ್ ಕ್ಯಾಂಡಲ್ ಆಗಿ ನೋಡಿ, 1 ಸೆಕೆಂಡು, ಇಲ್ಲೇ ರೆಡ್ ಕ್ಯಾಂಡಲ್ ಆಯಿತು ಅಂದ್ಕೊಳ್ಳಿ, ಇಲ್ಲೇ ರೆಡ್ ಕ್ಯಾಂಡಲ್ ಆಯಿತು ಅಂದ್ಕೊಳ್ಳಿ. ಸೊ ಕ್ಲೋಸಿಂಗ್ ಪ್ರೈಸ್ಗೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ನೀವು. ಇಲ್ಲಿ ಈ ಥರ ಆಯ್ತು, ಇಲ್ಲಿ ಕೊಡೋ ಚಾನ್ಸಸ್ ಇದೆ. ಒಂದು ಚಾನ್ಸಸ್ ನೋಡಿದ್ದೀನಿ ನಾನು ಪ್ರಿವಿಯಸ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಆ್ಯಂಡ್ ಇದು ಕ್ಲೋಸಿಂಗ್ ಪ್ರೈಸನ್ನು ಬ್ರೇಕ್ ಡೌನ್ ಮಾಡಿ ತೆಳಗೆ ಬರೋ ಚಾನ್ಸಸ್ಸು ಇದೆ. ಸ್ವಲ್ಪ ನಾಳೆ ಕೇರ್ಫುಲ್ಲಿಂದ ಟ್ರೇಡ್ ಮಾಡಿ.